ಮಗು ಎಷ್ಟು ಸಲ ಇಂತ ಆಟ ಆಡ್ಕೊಂತ ಡ್ರಿಲ್ ಆಗಿ ಅವ್ನು ಮನೋರಚನೆ ಗಟ್ಟಿ ಆಗ್ಬಿಡುತ್ತ. ಮಗ್ಗಿನ ಬರ್ಬೇಕು, ಮಗ್ಗಿ ಗೊತ್ತಾಯ್ತಲ್ಲ ಯಾರು ಇಲ್ಲ. ನಿಮ್ ಮಗ್ಗಿ ಬರಿಬೇಕಾಗಿ ನಿಮ್ ಮಗ್ಗಿ ಬರ್ತಿದ್ದಿಲ್ಲ. ಸಂಕನ ಲೆಕ್ಕವನ್ನು ಕೂಡ ಮಗ್ಗಿ ಒಳಗೆ ಆಡಾಡ್ತಾನ ತಿಳ್ಕೊಂಡು ಕುಡಿಸ್ಬೇಕಾದಾಗ ಇವ್ರು ನಾನು ಕುಡ್ಸೋದೇ ಇಲ್ಲ. ಹೌದ್ರಾ? ಕುಡ್ಸೋ ಲೆಕ್ಕ ಅಂತ ಹೇಳ್ತಾನೆ. ಮಗ್ಗಿ ಜೊತೆಗೆ ಕುಡ್ಸೋ ಲೆಕ್ಕ. ಆಟದೊಳಗೆ ನಾವು ಕಲಿಕೆಯಲ್ಲಿಯೂ ಕೂಡ ಆಟದ ಮುಖಾಂತರ ನಾವ್ ಏನಾರ ಕಲಿಸ್ತೀವಿ ಅಂದ್ರೆ ಅದು ಇನ್ನೂ ಹೆಚ್ಚು ಇಫೆಕ್ಟಿವ್ ಆಗ್ತವೆ. ಬೇಸರ ಮಾಡ್ಕೊಂಡು ನೀವೇನ್ ತಿನ್ಬಂದ್ರೆ ಹೇಳ್ಬೋದು. ನೀವು ತಿನ್ಬಂದಿದ್ದು ಹೆಂಗೆ ಹೇಳ್ತೀವ ಅದಕ್ಕಿಂತ ಮ್ಯಾಜಿಕ್ ಮಗ್ಗಿ ಮಾಡ್ಬೋದು. ಇಂಥ ಸುಮಾರು 20 ಆಟಗಳನ್ನ ಆಡ್ಬೋದು ಮಗ್ಗಿ ಒಳಗೆ. ಅದಕ್ಕಿಂತ ನಿಮಗೆ ಮಗ್ಗಿ ಬಾಪಟ್ಟ ನಾವು ಬಿಡಿಸ್ಬಿಡ್ಬೋದು. ಅದನ್ನ ಹೇಳ್ಬಿಡ್ತೇನೆ. ಅದು ಒಂದು 20 ಮಗ್ಗಿ ಅದನ್ನ ಉರಿ ಹೊಡೆಯಲ್ಲ. ಎರಡೂ ಕೈಗಳನ್ನು ಬರ್ಸ್ಬಿಟ್ಟು ಹೇಳ್ಬೋದು. 13 ವೇಳೆ ಬೇಕಾ? 10 ಇಚ್ಚಿಗಡೆ ಬರ್ತದೆ, 3 ಇಚ್ಚಿಗಡೆ ಬರ್ತದೆ. 3 ವೇಳೆ 21. ಇನ್ನು ಇಲ್ಲಿ ಹಾಕೊಡಿ. ಇಲ್ಲಿ 70 ಆಲ್ರೆಡಿ ಐತಿ. ಇಲ್ಲಿ 70, 21 ಯಾರು ಕೊಡ್ಸಾಕ ಮಗ್ಗಿ ಬಂದು 70, 21, 91 ಇಂಥ 3 ವೇಳೆ ತಂದು ಕನ್ನಡದೊಳಗ ಪದಗಳನ್ನ ತೆಗೆದುಕೊಂಡು ಅದರಲ್ಲಿ ಕೂಡ ಆಟಗಳನ್ನ ಆಡಿಸ್ಬೋದು. ಸುಮಾರು 150ಕ್ಕೂ ಹೆಚ್ಚು ಆಟಗಳನ್ನ ನಾನು ಕನ್ನಡ ಮಾಡಿದೆ. ಮಹಾದೇವಿ ಪ್ರಸಾದನ, ಮಾತವರ ದೇವಿ ಪ್ರಸಾದನ, ದೇತವರ ವಿಪ್ರಸಾದನ, ಸಾತವರ ಧನ ಒಂದಾಕ್ಷರ ಹೆಚ್ಚಿದ್ರು ಕೂಡ ಅವ್ರಿಗೆ 2,000 ರೂಪಾಯಿ ಬಹುಮಾನ ಕೊಡ್ತಾರ. ರಾಜ ಜಾಜಿ ಜಿನ ನಗ ಗರ. ಸ್ನೇಹಿತರೆ, ಮಗ್ಗಿ ಅನ್ಕೂಳೆ ಉರು ಹೊಡೆದು ಎಲ್ಲರಿಗೂ ಗೊತ್ತಿರೋದು ಉರು ಹೊಡೆದು. ಆದ್ರೆ ಮಗ್ಗಿಯಲ್ಲೇ ಅನೇಕ ಸುಮಾರಾಗಿ 20ರಿಂದ 25 ಆಟಗಳನ್ನು ನಾನು ಮಾಡಿದೆ. ಇದು ಸುಮ್ಮನೆ ತಮಾಷೆಗೆ ಆರಂಭದೊಳಗೆ ಸಣ್ಣ ಹುಡುಗರಿಗೆ 9ರ ಮಗ್ಗಿ ಒಳಗೆ 9 ಎಷ್ಟಲೇ ಬೇಕು ನಿಮ್ಗೆ? 9 8 10 ಬಳ್ಳಿನೊಳಗೆ 8ನೇ ಬಳ್ಳಿ ಆದ್ರಿ ಆ ಕಡೆ ತೋರ್ಸ್ರಿ. ಇದು 8ನೇ ಬಳ್ಳಿ ಇದು ಅದನ್ನ ಮಡ್ಚಿ ಬಿಡ್ಬೇಕು. ಹಿಂಗ 72 ಕಾಣಾಗಬೇಕು ನೋಡಿ. ಮಡ್ಚಿದ್ರೆ ಎಡಗಡೆ ಏನೈತಿ 7, ಈಚೆಗಡೆ 2, 7 2 ಹೌದಾ? 7 2 72. ಇದು 7 ರೀ, ಇದು 2 72. ಫನ್ನಿಗೆ ಮೊದಲು ಮಜಾ ಹಾಕಿದ್ರು. ಈಗ 9 6ನೇ ಬೇಕಾ? 6ನೇ ಬೆಳೆ ಮಾಡ್ತೀವಿ 54 ಹೌದಾ? ಇನ್ನ ಇಲ್ರಿ ಮತ್ತೆ ಉಳಿದ ಮಗ್ಗಿಗೆ ಏನ್ ಮಾಡ್ಬೇಕು? ಆರಂಭದೊಳಗ ಆಟ ಆಡೋಂತ ಕಲಿಬೇಕಲ್ಲ ಮಗ್ಗಿನ. ಈ ಸಣ್ಣ ಮಗ್ಗಿ ಕೇಳ್ರಿ 5ರಲ್ಲಿ 4 ಡಾಟ್ಗಳನ್ನ ಹಂಚಿಬಿಟ್ಟು ಹೋಗುತ್ತಾ 1 2 3 4 5 6 7 8 9 10 11 12 13 14 15 16 ಮಗು ಎಷ್ಟು ಸಲ ಇಂತ ಆಟ ಆಡ್ಕೊಂತ ಡ್ರಿಲ್ ಆಗಿ ಅವ್ನ ಮನೋರಚನೆ ಗಟ್ಟಿ ಆಗ್ಬಿಡುತ್ತ. ಬಾಯಟ್ ಹಾಕೋ ಅವಶ್ಯಕತೆ ಇಲ್ಲ. ಆಟ ಆಡ್ತಾನೆ ಮತ್ತೆ ಇನ್ನೊಂದು ಯಾವ್ದಾರ ಇಂತ ಮಗ್ಗಿ ಒಳಗ ಇನ್ನೊಂದು ಅದ್ಭುತ ಮಗ್ಗಿ ಒಳಗ ಕೈಯಿಂದ ಹೆಂಗ್ ಮಾಡುದು ಅನ್ನೋದು ಕೊನೆಗೆ ತೋರಿಸ್ತೀವಿ. ಈ ಮಗ್ಗಿ ಒಳಗ ಒಂದು ಆಟ ಆಡಿ ಹೆಂಗ್ ಮಾಡುದು. ಈಗ ಯಾವ ಮಗ್ಗಿನ ಬರೋದಲ್ಪ ಮಗ್ಗಿ ಪುಸ್ತಕ ಇಲ್ಲ, ಯಾರು ಇಲ್ಲ. ನಿಮ್ ಮಗ್ಗಿ ಬರಿಬೇಕಾಗೈತೆ ಆಟ ಆಡ್ಕೊಂತ. ಯಾವ ಮಗ್ಗಿ ಬೇಕು? 10 ಒಳಗೆ ಒಂದು ದೌಡ್ ಆಗುತ್ತೆ. ಯಾವ್ದ್ರ 7 ಸೀರಿಯಲ್ ಆಗಿ ನಿಮ್ಮ ನಂಬರ್ ಬರೆಯಕ್ ಬರ್ತೈತಿ. ಆ ಮಗ್ಗಿ ಬರುದಿಲ್ಲ. 7 ಅಲ್ಲ 7 3 4 5 6 7 ನಾ 7 ತನ ಅಷ್ಟೇ ಯಾಕೆ ಬರಂದೆ ಅಂದ್ರೆ ನೀವು 7 ಮಗ್ಗಿ ಕೇಳಿ ಬರೋಣ. 12 ಮಗ್ಗಿ ಕೇಳಿದ್ರೆ 12 ಬರ್ತೈತೆ. ಆ ರೀತಿ ಹಂಗಾರೆ 7 ಅಂತ ಮುಂದಿನ ಸೀರಿಯಲ್ ನಂಬರ್ ಬರ್ಕೊಂತ ಹೋಗ್ಬಿಡ್ರಿ. 10 11 12 13 14 15 16 20 ನೋಡಿ 7 ಮಗ್ಗಿ ಚಲೋ 7 7 7 14 7 3 21 ಏಕಾಂಗ ಬರ್ತದೆ. ನಿಮ್ಮ ಮಗ್ಗೆ ಬರ್ತಿದ್ದಿಲ್ಲ ಕೊಡ್ಬೇಕಿಲ್ರಿ. ಹಿಂಗ ಮಗ್ಗೆ ಒಳಗೆ ಮ್ಯಾಜಿಕ್ ಮಾಡ್ಬೋದು ಅಂತ ಒಂದು ಪ್ರಶ್ನೆ ಬರ್ತದೆ. ಆಗನ್ ಮ್ಯಾಜಿಕ್ ಮಾಡಿದ್ರು ಹಂಗ. ಈಗ ಯಾವ್ದಾರ ಒಂದು 10 ಒಳಗೆ ಮಗ್ಗಿ ಹೇಳ್ರಿ. 8 8 8 8 7 16 ಇವ್ರು ಒಟ್ಟು ಕೂಡಿಸ್ಬೇಕಾದಾಗ ಸಂಕಲನ ಲೆಕ್ಕವನ್ನು ಕೂಡ ಮಗ್ಗಿ ಒಳಗೆ ಆಡಾಡ್ತಾನ ಕಲಿಸ್ಬೋದು. ಸಂಕಲನ ಲೆಕ್ಕ ಕಲಿತಾನೆ ಇದ್ರ ಕೂಡಿಸ್ಬೇಕಾದಾಗ ಈಗ ನೋಡ್ರಿ ನಾನು ಕೂಡ್ಸೋದೇ ಇಲ್ಲ. ಹೌದ್ರಾ? ನೋಡ್ರಿ ಉತ್ತರನ ಇದು ಇದ್ರದ್ದು ಉತ್ತರ ಈಗ ಎಷ್ಟು ಈಸಿ ಅಲ್ಲ ಅಂತಂದ್ರ ಏನೇನು ಮಾಡಂಗಿಲ್ರಿ. ಇಲ್ಲಿ ಏನ್ ಇರ್ತದ ಅದಕ್ಕ ಇದ್ರಲ್ಲೇ ಗುಣಿಸ್ರಿ. 8 ಇಲ್ಲೇ 40 ಇಲ್ಲಿ ಐತಿ ನೋಡ್ರಿ. ಇವ್ಯಾರು ಕೂಡ್ಸ್ರಿ 4 ಇಲ್ಲ ಐತಿ ನೋಡಿ. ಹಿಂಗ ಬ್ಯಾರೇದ್ ಮಾಡಿ ನೋಡೋಣ. ಬೇರೆ ಮಾಡೋಣ ಅಂದ್ರೆ 10 ಒಳಗೆ ಹೇಳ್ರಿ. 5 ಮಗ್ಗಿಬೇಕಾ? 5 10 15 20 25 30 35 40 45 50. ಈಗ ಉತ್ತರ ಇದ್ರ ಪ್ರಕಾರ ನೋಡಿದ್ರಿ ಸರ್ ನೀವೇ ಹೇಳ್ರಿ. 5 5 25 ನೋಡ್ರಿ 2 5 7 275 ಕೂಡ್ಸು 475. ಕೂಡ್ಸು ಲೆಕ್ಕನು ಕಲಿತಾನೆ ಇದ್ರೊಳಗ. ಮಗ್ಗಿ ಜೊತೆಗೆ ಕೂಡ್ಸು ಲೆಕ್ಕ ಮಲ್ಟಿ ಇದ್ರೊಳಗ ಮತ್ತೆ ಆಕ್ಟಿವಿಟೀಸ್ ಆಗ ಅಂದ್ರ ಆಟದೊಳಗ ಮಗುವಿನ ತೊಡಗಿಸ್ಕೊಂಡ್ಬಿಟ್ರೆ ಆಟ ಅಂದ್ರೆ ಯಾವಾಗ್ಲೂ ಮಗುವಿಗೆ ಬಹಳ ಇಂಟ್ರೆಸ್ಟ್.
ಆ ಆಟದೊಳಗೆ ನಾವು ಕಲಿಕೆಯಲ್ಲಿಯೂ ಕೂಡ ಆಟದ ಮುಖಾಂತರ ನಾವೇನಾರ ಕಲಿಸ್ತೀವಿ ಅಂದ್ರೆ ಅದು ಇನ್ನೂ ಹೆಚ್ಚು ಇಫೆಕ್ಟಿವ್ ಆಗ್ತದೆ. ಅವ್ನು ಬೇಸರನ್ನ ಮಾಡ್ಕೊಳೋದಿಲ್ಲ. ಈ ರೀತಿ ಗಣಿತವನ್ನ ಆಟ ಆಡ್ತಾ ನಾಗಲ್ ಒಂದ್ ಮಾತು ನಾನು ಚಾಟ್ ಇಲ್ಲ. ನೀವೇನ್ ತಿಂದ್ ಬಂದ್ರಿ ಅನ್ನೋದು ಹೇಳ್ಬೋದು. ಮುಂಜಾನೆ ಟಿಫಿನ್ ಏನ್ ಮಾಡ್ರಿ ಒಂದ್ ಚಾಟ್ ಇರ್ತದೆ, ಅದ್ರಾಗ ಎಲ್ಲಾ ತಿನಿಸು ಕೆಲವೊಂದು ದಿನಸುಗಳ ಹೆಸರು ಇರ್ತಾವ. ನೀವು ತಿಂದಿದ್ದಾಗ ಐತೇನ ಅಂತ ಕೇಳ್ತೀನಿ ನಾನು. ಐತೇನು ಅಂದ್ರೆ ಇದಾಗೈತೆ ಅಂದ್ಕೊಳ್ಳಿ ಮನಸ್ಸಿನೊಳಗೆ ಒಂದ್ ಸಂಖ್ಯೆ ಇರ್ತದ. ಆ ಸಂಖ್ಯೆ ಅಟ್ಟ ಕೂಡಿಸ್ಬಿಟ್ರೆ ಆ ಸಂಖ್ಯೆ ಮುಂದೆ ಆ ತಿಂಡಿ ಹೆಸರು ನೋಡ್ಬಿಟ್ರೆ ನೀವು ಪಡ್ಡೆ ತಿಂದ್ ಬಂದಿದಿ, ಅವಲಕ್ಕಿನ ತಿಂದ ಅದನ್ನ ತಿಂದ್ ಬಂದಿರ್ತಾನ. ಎಷ್ಟು ರಂಜನೆ ಆಗತ್ತ ಮಗುವಿಗೆ, ಅದ್ರ ಕ್ಯೂರಿಯಾಸಿಟಿ ಹೆಚ್ಚಿಗೆ ಆಗತ್ತೆ. ನೀವು ನಾ ತಿಂದ್ ಬಂದಿದ್ದು ಹೆಂಗೆ ಹೇಳಿದೀವ, ಅದು ಗಣಿತ. ಈ ಗಣಿತ ಎಷ್ಟು ಹಿಂದಕ್ಕೆ ಹೋಗ್ತೈತಿ ಅಂತಂದ್ರೆ ರಾಮ್ ಕೊಂಡೇಡ್ ಅಂತೇಳಿ ತಾಳೆ ಎಲೆಗಳು ಇರ್ತಾವ, ಅದ್ರೊಳಗೂ ಕೂಡ ಈ ಗಣಿತ ಗಂಡನ ಹೆಸರನ್ನು ಹೇಳ್ತಾರೆ ಹೆಣ್ಮಕ್ಳು. ನಿನ್ ಗಂಡನ ಹೆಸರು ಇಲ್ಲ ನೋಡಂತೇಳಿ ಮೊದಲು ನಂಬಿಸ್ತಾರೆ. ಕರೆವ ನನ್ ಗಂಡನ ಹೆಸರು. ಅವ್ರು ಕೇಳಿದ ಈ ಪ್ರಶ್ನೆ, ಇಲ್ಲಿ ನಿನ್ ಗಂಡನ ಹೆಸರು ಏನೈತಿ ಹೇಳ್ಬೇಡ ನನ್ ಮುಂದೆ, ಇಲ್ಲೈತೇನೋ ಅಂತ ಕೇಳ್ಕೊಂತ ಹೋಗ್ತಾರೆ. ಅದ್ರ ಐತಿ ಅಂದಾಗ ಇದ ಗಣಿತ ಸೂತ್ರನ. ಅಂದ್ರ ಪ್ರಾಚೀನ ಕಾಲದಿಂದಲೂ ಗಣಿತವನ್ನು ಕೂಡ ಇಂತ ಒಂದ್ ಇದಕ್ಕೆ ಬಳಸ್ಕೊಂಡಿದ್ರು ಅನ್ನೋದಕ್ಕಿಂತ ಸಾಕಷ್ಟು ನಮ್ಗೆ. ಮತ್ತೆ ನಾವು ಮಗ್ಗಿದು ಬೇರೆ ಯಾವ್ದಾರ ಮ್ಯಾಜಿಕ್ ಮಗ್ಗಿ ಮಾಡಬಹುದು. ಮ್ಯಾಜಿಕ್ ಮಗ್ಗಿ ಅಂತಂದ್ರ ಇಂತ ಸುಮಾರು 20 ಆಟಗಳನ್ನ ಆಡ್ಬೋದ್ರಿ ಮಗ್ಗಿ ಒಳಗ. ಆಮ್ಯಾಗ ಅದಕ್ಕಿಂತ ನಿಮಗೆ ಮಗ್ಗಿ ಬಾಯ್ಪಟ್ಟ ಮಾಡೋದು ಬಿಡಿಸ್ಬಿಡ್ಬೋದು. ಅದನ್ನ ಹೇಳ್ಬಿಡ್ತೇನೆ ನೋಡಿ. ಅದ ಅದ್ಭುತ. ಈಗ ಇವೆಲ್ಲ ಸಣ್ಣದ್ರೊಳಗ ಹತ್ತರ ತನಕ ಕಲ್ತೀವ. ಗೆರಿ ಹೊಡೆದು ಕಲ್ತ, ಹಿಂಗ ಅಡ್ಡ ಬರೋದು ಕಲ್ತ, ಇಂಥವ್ ಆಟ ಆಡ್ತಾ ಹತ್ತರ ತನಕ ರೂಢಿ ಮಾಡ್ಕೊಂಡ. ಈಗ 10ರ ಮೇಲೆ ಹೋಗ್ಬೇಕಾದಾಗ ಯಾವ್ದೋ ಒಂದ್ 20ರೊಳಗೆ ಒಂದ್ ಮಗ್ಗಿ ಬೇಕಾಯ್ತು. ಅದನ್ನ ಉರಿ ಹೊಡೆಯೋಸ್ಕತಿಲ್ಲ, ಎರಡೂ ಕೈಗಳನ್ನು ಬಳಸ್ಕೊಂಡು ಹೇಳ್ಬೋದು ಸುಲಭವಾಗಿ. 20 ಮೇಲ್ಪಟ್ಟು ಬೇಕಾದಿಲ್ಲ. ಈಗ ನೀವ್ ಒಂದ್ ಕೇಳ್ರಿ, 20ರೊಳಗೆ ಒಂದ್ ಯಾವ ಕೇಳ್ರಿ, ಒಂದ್ 13 ವೇಳೆ ಬೇಕಾಯ್ತು. 13 ವೇಳೆ ಬೇಕಾಯ್ತು ಅಂದ್ಕೊಳ್ಳಿ, ಆ 13ರನ್ನ ಸಂಖ್ಯೆನ ಸೀಳಿ ಬಿಡ್ಬೇಕು. 13ರನ್ನ ಹಿಂಗ್ ಸೀಳಿದ್ರೆ 10 ಈಚೆಗಡೆ ಬರ್ತದೆ, 3 ಈಚೆಗಡೆ ಬರ್ತದೆ 13. ಇನ್ನೊಂದ್ ಸಂಖ್ಯೆ ಹೇಳ್ರಿ ಯಾವ್ದಾರ 19, 10 ಈಚೆಗಡೆ ಬಂತು, 9 ಈಚೆಗಡೆ ಬಂತು, 18, 10 ಈಚೆಗಡೆ ಬಂತು, 8 ಈಚೆಗಡೆ. ಅಂದ್ರೆ ಯಾವಾಗ್ಲೂ ಏನಾತ ಎಡಗೈ 10ರ ಮಗ್ಗೆ. ಈ 10ರ ಮಗ್ಗಿನ ಯಾಕೆ ಈಚೆಗಡೆ ಸೀಳಿದ್ವಿ? 10ರ ಮಗ್ಗಿನ ಬೇಕಂದ್ರ ಎಲ್ಲಾ ಮಕ್ಕಳಿಗೆ ಬರೋ ಏಕೈಕ ಮಗ್ಗಿ ಅಂದ್ರೆ 10ರ ಮಗ್ಗಿ. ಎಲ್ಲರಿಗೂ ಬರ್ತೈತ. ಹೌದಾ? ಅದಕ್ಕ 10ರ ಮಗ್ಗಿ ಮಾಡಿ ಇದನ್ನ ಸೀಳ್ಬಿಟ್ವಿ ಅಂದ್ರೆ ಈ ಸಂಖ್ಯೆನ ಸೀಳಿದ ನಂತರ ಬಹಳ ಸುಲಭದ. ಇವೆರಡು ಬೇರೆ ಬೇರೆ ಮಾಡ್ಬಿಟ್ವಿ. ಈಗ ಇದು 10 ಆಗೈತಿ, ನೀವು 13 7 ಇದು ಏನಾಗೈತಿ, ಇದು 10 ಆಗೈತಿ, ಈಗ 7 ಇದು 3 ಆಗೈತಿ. 13 ಇದನ್ನ ಬಿಡ್ರಿ. ಈಗ ಈ 7 ಕೇಳಿರಲ್ಲ, ಈ ಎಡಗೈ ಕೇಳ್ರಿ, 10 7 70 ನೋಡಿ. ಸುಲಭ ಐತದ, ಯಾರು ಎಂತ ದನ್ಕೊಂಡಂಗನೇ ಇಲ್ಲ. 10ರ ಮಗ್ಗಿ ಈಸಿ ಅಲ್ಲ. 70 ಎಡಗೈ ಹಾಕೋರಿ, 70 ಐತಿ, ನೆನಪಿಟ್ಕೋರಿ. 70 ಇದನ್ ತೋರಿ. ಈಗ 3 ಮಗ್ಗಿ ಆಗೈತಿ, ಅದು 7 ಇದು 7 ಆಗೈತಿ, ಇದು 3 7 21. ಇದು ಇಲ್ಲಿ ಹಾಕೋರಿ, ಇಲ್ಲಿ 70 ಆಲ್ರೆಡಿ ಐತಿ. ಇದು 70 ಇದು 21, ಎರಡು ಕೂರ್ಸಾಕ್ ಬಂದು ಮಗ್ಗಿ ಬಂದಂಗ 70 21 91. 13 91 ಬೇಕಾದಿರ್ಲಿಲ್ಲ. ಅದು ಈಗ ಸ್ವಲ್ಪ ರೂಢಿ ಮಾಡ್ಕೊಂಡ್ಬಿಟ್ರೆ ಒಂದ್ 5-6 ದಿನ ಹಿಂಗೆ ಗೆಳೆಯರು ಇಬ್ರು ಕೂಡಿ ನಿನಗ ಅವ್ರು ಹೇಳುದು ಇವ್ ಹೇಳುದು ಮಾಡ್ಕೊಂಡ್ಬಿಟ್ರೆ ಯಾವ ಮಗ್ಗಿ ಆದ್ರು. ಮತ್ತೆ 20ರ ಮೇಲೆ ಹೋದ್ರೆ ಹೆಂಗ್ರಿ, ಅವು ಕೂಡ ಹಂಗ್ರ 25 ಒಳ್ಳೆ ಬೇಕಾಯ್ತಂದ್ರೆ 25 ಸೀಳಿಲ್ಲ, 20 ಈಚೆಗಡೆ ಬರ್ತೈತಿ, 5 ಈಚೆಗಡೆ ಬರ್ತೈತಿ, 25 ಸೀಳಿದ್ರೆ ಅಲ್ಲಿ ಕೂಡ 20ರ ಮಗ್ಗಿ ಹಂಗ್ರ 2 ಮಗ್ಗಿ ಅಂತ ಪೂಜೆ ಹಿಂದಗಡೆ ಸೇರ್ಸ. ಹೌದ್ರೆ ಅದನ್ನ ಹಿಂಗ್ ಮಾಡ್ಕೊಂಡು ಎಡಗೈ ಹಾಕೋ. ಇದು ಸಿಂಗಲ್ ಇರ್ತದ, ಸಿಂಗಲ್ ಡಿಜಿಟ್. ಇದನ್ನ ಮಾಡ್ಕೋ, ಎರಡು ಕೂಡ್ಸಕ್ಕಡಿ ಸ್ವಲ್ಪ ಲೇಟ್ ಪ್ರೊಸೆಸ್. ಆರ ಬಾಯ್ಪಟ್ಟು ಮಾಡೋದನ್ನ ಬಿಡಿಸಿ ಎರಡು ಕೈಯನ್ನು ಬಳಸ್ಕೊಂಡು ಈ ರೀತಿ ಮಗ್ಗಿಯನ್ನು ಮಾಡಬಹುದು. ಈ ಮಗ್ಗಿಗಾಗಿಯೇ ಒಂದು ಶಿವಾನುಭವ ಮಾಡಿದ್ ಬಹುಶಃ ಕರ್ನಾಟಕ ಇತಿಹಾಸದಾಗ ಇಲ್ಲಿ ಇಲ್ಲ. ಗದಗಿನ ಜಗಗಳು ತೋಂಟದಾರ ಶ್ರೀಗಳು ಮಕ್ಕಳಿಗಾಗಿ ಶಿಬಿರ ಮಾಡಿ ಮಗ್ಗಿ ಕಲ್ಸಾಕನ ಒಂದು ಶಿವಾನುಭವ ಇಟ್ಟಿದ್ರು. ನಾನು ಸಲುವಾಗಿ ಸುಮಾರು 2000 ವಿದ್ಯಾರ್ಥಿಗಳು ಕೂಡಿದ್ರು ಸುಮಾರು 25 ವರ್ಷದಿಂದ. ಆಶ್ಚರ್ಯ. ಹೌದ್ರೆ ಇದು ಮಗ್ಗಿ. ಹಿಂಗ ಮಗ್ಗಿ ಒಳಗ್ ಸುಮಾರು 20-25 ಆಟಗಳನ್ನ ಆಡ್ಬೋದು. ಸರ್, ಈಗ ನೆಕ್ಸ್ಟ್ ನಾವು ಕನ್ನಡದೊಳಗ ಏನಾರ ಕನ್ನಡದ ಬಗ್ಗೆ ಕನ್ನಡಕ್ಕ ನಮ್ಮ ಕನ್ನಡ ಭಾಷೆ ಐತಲ್ಲ ಬಹಳ ಅದ್ಭುತವಾದ ಭಾಷೆ. ಸರ್, ತಾವು ಕನ್ನಡ ವಿಷಯದ ಬಗ್ಗೆನೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡಿದಿರಿ, ಕೃತಿಗಳನ್ನ ರಚನೆ ಮಾಡಿದಿರಿ. ಒಂದು ಮಾತಿದೆ ಏನಂದ್ರೆ, ಗಣಿತ ವಿಜ್ಞಾನವನ್ನ ಯಾರು ಹೆಚ್ಚಾಗಿ ತಿಳ್ಕೊಂಡಿರ್ತಾರೋ ಅವ್ರಿಗೆ ಕನ್ನಡ ಆಗಿರ್ಲಿ ಬೇರೆ ವಿಷಯದ ಬಗ್ಗೆ ಆಸಕ್ತಿ ಇರಲ್ಲ, ಅದರಲ್ಲಿ ಅವ್ರು ಹೆಚ್ಚಾಗಿ ಮುಳುಗಿರ್ತಾರೆ ಅಂತ. ಆದ್ರೆ ತಾವೊಬ್ರು ವಿಶೇಷ ಪ್ರತಿಭೆಯಾಗಿ ಕನ್ನಡವನ್ನು ಕೂಡ ಅಧ್ಯಯನ ಮಾಡಿದಿರಿ, ಗಣಿತ ವಿಜ್ಞಾನದಲ್ಲೂ ಕೂಡ ಪರಿಣಿತಿಯನ್ನು ಪಡೆದಿದ್ದೀರಿ. ಕನ್ನಡದಲ್ಲಿ ನಿಮ್ಗೆ ಯಾವ್ಯಾವ ರೀತಿಯಾದಂತಹ ಆಟಗಳ ಜೊತೆಗೆ ಕಲಿಸುವಂತ ಒಂದು ವಿಧಗಳು ಗೊತ್ತಿದೆ ಅಂತ ನಾವು. ಕನ್ನಡದಲ್ಲಿ ಅದ್ಭುತವಾದ ಸಾಹಿತ್ಯ ರಚನೆ ಆಗಿದೆ. ಕನ್ನಡವನ್ನು ಕೂಡ ಆಕರ್ಷಣೀಯವಾಗಿ ಕಲಿಸಬಹುದು ಅನ್ನೋದಕ್ಕೆ ನನ್ನಡುವೆ ಊಟದಾಗ ಉಪ್ಪಿನಕಾಯಿ ಇದ್ದಂಗ ಅಂತಾರಲ್ಲ, ಆ ರೀತಿ ಒಳಗ ನಮ್ಮ ಕನ್ನಡದೊಳಗ ಪದಗಳನ್ನ ತೆಗೆದುಕೊಂಡು ಅದರಲ್ಲಿ ಕೂಡ ಆಟಗಳನ್ನ ಆಡಿಸ್ಬೋದು ಅನ್ನೋದಕ್ಕೆ ಹಲವಾರು ಆಟಗಳನ್ನ ಸುಮಾರು 150ಕ್ಕೂ ಹೆಚ್ಚು ಆಟಗಳನ್ನ ನಾನು ಕನ್ನಡದೊಳಗೆ ಮಾಡಿದೆ. ಅದರೊಳಗೆ ಅಕ್ಷರ ಚ್ಯುತಿ ಅಂತ ಒಂದು ಬರ್ತದೆ.
ಅಕ್ಷರಚ್ಯುತಿ ಅಂತಂದ್ರ ಇಡೀ ಒಂದು ಪದದಲ್ಲಿ ಮೊದಲನೇದಿಂದ ಹಿಡ್ಕೊಂಡು ಒಂದೊಂದು ಅಕ್ಷರ ತಕ್ಕೊಂತ ಹೋದ್ರು ಕೂಡ ಉದಾಹರಣೆಗೆ ಏ ಕುಸುಮ ಯಾವ ರಮಾದೇವಿ ಪ್ರಸಾದನ ಅಂತ ಇದು ಒಂದು ಉದ್ದನೆಯ ಶಬ್ದ. ಇದು ದಾಖಲೆಯ ಶಬ್ದ. ಬಹುಶಃ ಕನ್ನಡದಲ್ಲಿ ಇಂತಿಂತ ದೊಡ್ಡ ಶಬ್ದ ಯಾರು ಮಾಡಿಲ್ಲ. ಯಾರು ಮಾಡಿದ್ರು ನಾನು ಅವರಿಗೆ ಹೇಳ್ತೀನಿ. ಈಗ ಕುಸುಮ ಯಾವ ರಮಾದೇವಿ ಪ್ರಸಾದನ, ಸುಮ ಯಾವ ರಮಾದೇವಿ ಪ್ರಸಾದನ, ಮಾಯಾ ರಮಾದೇವಿ ಪ್ರಸಾದನ, ಮಾದೇವಿ ಯಾವ ರಮಾದೇವಿ ಪ್ರಸಾದನ, ಯಾರ ರಮಾದೇವಿ ಪ್ರಸಾದನ, ಓ ತೆಗೆದ್ರ ರಮಾದೇವಿ ಪ್ರಸಾದನ, ರ ತೆಗೆದ್ರ ಮಾದೇವಿ ಪ್ರಸಾದನ, ಮಾ ತೆಗೆದ್ರ ದೇವಿ ಪ್ರಸಾದನ, ದೇ ತೆಗೆದ್ರ ವಿಪ್ರಸಾದನ, ವಿ ತೆಗೆದ್ರ ಪ್ರಸಾದನ, ಪ್ರ ತೆಗೆದ್ರ ಸಾಧನ, ಸಾ ತೆಗೆದ್ರ ಧನ. ಅಂದ್ರ ಇಂಥ ಉದ್ದನೆಯ ಪದವನ್ನ ಸಣ್ಣ ಪದ ಹೇಳ್ಬೇಕಂದ್ರ ಈಗ ಪಾಪರಹಿತ, ಪಾಪರಹಿತ, ಈ ಪಾ ತೆಗಿರಿ ಪರಹಿತ, ಪ ತೆಗಿರಿ ರಹಿತ, ರ ತೆಗಿರಿ ಹಿತ. ಇಂಥ ಅನೇಕ ಪದಗಳನ್ನ ಸುಮಾರಾಗಿ 20-25 ಪದಗಳನ್ನ ನಾನು ಮಾಡಿದ್ದೇನೆ. ಅದರೊಳಗೆ ಅತಿ ದೊಡ್ಡ ಪದ ಅಂತೇಳಿ ನಾನು ಇಲ್ಲಿವರೆಗೆ ಮಾಡಿದಂತ ದೊಡ್ಡ ಪದದೊಳಗ ಇದಕ್ಕೆ ಬಹುಮಾನ ಕೂಡ ನಾನು ಸಾರಿದ್ದೆ. ಈ ಎಷ್ಟು ಅಕ್ಷರಗಳಿದಾವು, ಈ ಅಕ್ಷರಕ್ಕಿಂತ ಹೆಚ್ಚಿಗೆ ಅಕ್ಷರಗಳನ್ನ ಮಾಡಿ ತೋರಿಸಿದ್ರೆ 2,000 ರೂಪಾಯಿ ಕೊಡ್ತೀನಿ ಅಂತೇಳಿ ನಾನು ನಮ್ಮ ನೋಡೋ ವಿಡಿಯೋ ನೋಡೋರಿಗೆ ಇದೊಂದು ಇದು ಚಾಲೆಂಜ್ ನೋಡಿ ವೀಕ್ಷಕರೇ, ಯಾರಾದ್ರೂ ಈ ರೀತಿಯಾಗಿ ದೊಡ್ಡದಾದಂತ ಇದಕ್ಕಿಂತ ಒಂದ್ ಅಕ್ಷರ ಹೆಚ್ಚಿಗಿದ್ರು ಕೂಡ ಅವ್ರಿಗೆ 2,000 ರೂಪಾಯಿ ಬಹುಮಾನ ಕೊಡ್ತಾರಂತೆ. ಆದ್ರೆ ಯಾವುದೇ ಶಬ್ದವನ್ನ ತೆಗೆದ್ರು ಕೂಡ ಅರ್ಥ ಕೆಡಬಾರದು, ಯಾವುದೇ ಅಕ್ಷರವನ್ನು ತಕೊಂತ ಹೋದಂಗ ಅರ್ಥ ತಕೊಂತ ಹೋದಂಗ ಉಳಿದಂತ ಇವು ಅರ್ಥ ಕೆಡಬಾರದು. ಅದನ್ನ ಯಾರು ನೀವು ಮಾಡೋದಿದ್ರೆ ಕಮೆಂಟ್ ಮಾಡ್ರಿ. ಈ ರೀತಿ ಕನ್ನಡದೊಳಗ ಅನೇಕ ಶಬ್ದಗಳ ಮಜಾ. ಈಗ ರಾಜಾಜಿನಗರ, ರಾಜಾಜಿ ನಗರ ನೋಡಿ. ನಮ್ಮ ಕನ್ನಡದೊಳಗೆ ಅಂತ ಸೊಗಸೈತೆ ಅನ್ನೋದಕ್ಕಿಂತ ಪದಗಳನ್ನು ಹುಡುಕಿ ತೆಗೆದು ಮಕ್ಕಳು ರಾಜ, ಜಾಜಿ, ಜಿನ, ನಗ, ಗರ ಈ ರೀತಿ. ಇನ್ನ ಬಗೆಹರಿಸುತ್ತಲೆ, ಬಗೆ ಹರಿಸುತ್ತಲೆ, ಹರಿಸುತ್ತಲೆ, ಬಗೆ ಹಿಂಗ, ಹಗೆ, ಹರಿ, ಸುರಿ, ಸುತ್ತ, ಲೆಕ್ಕ. ಲೆಕ್ಕ ಅಂದ್ರ ಈ ಪಗಡಿ ಆಡುವಾಗ ಹೋಗಿದಾರಲ್ಲ ಅವ್ರ ಲೆಕ್ಕ. ಹಿಂಗ ಹೆಣಿಕೆ ಹಾಕಿದಂಗ ಎಷ್ಟು ಮಜಾ ಅದ ನೋಡಿ ನಮ್ ಕನ್ನಡದಾಗ ಬಂದ. ಒಂದನೇದ್ದು ಅಕ್ಷರಗಳನ್ನ ತಕ್ಕೊಂಡ್ ಎರಡನೇದ್ದು ಹಿಂಗ. ಈಗ ಸುಮ್ನೆ ನಾ ಉದಾಹರಣೆ ಹೇಳಿದ್ ನಾನು. ಇಂಥವ್ರು ಹೇಳಿದ ಸದಾಶಿವ ನಗರ ಅದು ಅಂತ ಇದ್ದಾರೆ. ಸ ದ ಸಿ ವ ನ ಗ ರ, ರ ಕಾನ್ಸ್ಟೆಂಟ್ ಇಟ್ಕೋರಿ. ಸರ, ದಾರ, ಶಿರ, ವರ, ನರ, ಗರ. ಈ ಕನ್ನಡದ ಪದಗಳಲ್ಲಿರೋ ಸ್ವಾರಸ್ಯವನ್ನು ತೆಗೆದು ನಾವು ಮಕ್ಕಳಿಗೆ ಇಂಥವೆಲ್ಲ ಹೇಳ್ಬೇಕು. ಈಗ ಇನ್ನೊಂದು ಚಾಲೆಂಜ್ ಕೊಟ್ಟಿದ್ನ, ಪೇಪರ್ನಾಗ ಕೊಟ್ಟಿದ್ನ. ನ ನ ನ ನ ನ 5 ನಗಲ್ಲ. ಈ 5 ನ ಒಳಗೊಳ್ಳುವಂತ ಒಂದು ಶಬ್ದ ಮಾಡ್ಬೇಕು. ಹಿಂದೆ ಎಷ್ಟು ಅಕ್ಷರ ಸೇರಿಸ್ರಿ, ಹಿಂದೆ ಸೇರಿಸ್ರಿ, ಮುಂದೆ ಕೆಲವು ಅಕ್ಷರ ಸೇರಿಸ್ರಿ, ಇವೆಲ್ಲವನ್ನ ಅದ್ರ ನಡುವೆ ಬರಬೇಕು ಅಂತ ಒಂದು ಶಬ್ದ ಮಾಡ್ರಿ ಅಂತೇಳಿ ನಾವು ಇಂಥ ಮಕ್ಕಳಿಗೆ ಆಟಗಳ ಚಾಲೆಂಜ್. ಆ ಮಕ್ಕಳಿಗೆ ಒಂದು ನಮೂನೆ ಕ್ರಿಯಾತ್ಮಕವಾಗಿ ತೊಡಗಿಸ್ಬೇಕು. ಈ ವಾರಗಳ ಬಗ್ಗೆ ಮಾತಾಡ್ತಿರ್ತೀವಿ. 7 ವಾರ ಅದಾವು, ಇನ್ನೂ 7 ವಾರ ಶಬ್ದ ಭಂಡಾರದಾಗ ಅದಾವು. ಕಾರವಾರ, ಜನಿವಾರ, ಪನಿವಾರ. ಹಿಂಗ ಮಕ್ಕಳಿಗೆ ನಾವು ತಲೆಗೆ ಕ್ರಿಯೇಟಿವ್ ಆಗಿ ಕೆಲಸ ಕೊಟ್ರ ಮನೆಯೊಳಗ ಅವರು ತಾವ ಅಂತ ಮಾಡ್ತಾರ ಅನ್ನೋದಕ್ಕೆ. ಹಿಂಗ ಕನ್ನಡದೊಳಗ ಇನ್ನೊಂದು ಅದ್ಭುತವಾದ ಯಾರು ಮಾಡಲಾರ್ದಂತಂದ್ರ ಅಕ್ಷರ ಮುಷ್ಟಿಕಾ ವಿದ್ಯೆ ಅನ್ನೋದು ಒಂದು.